ನಮಸ್ಕಾರ. ನಮ್ಮ ಕಬ್ಬಿನ ಗದ್ದೆಗಳಲ್ಲಿ ಕಣ್ಣಿಗೆ ಕಾಣದ ಒಂದು ಶತ್ರು ಇದೆ. ಅದು ಭೂಮಿ ಕೆಳಗೆ ಅವಿತುಕೊಂಡು ನಮ್ಮ ಶ್ರಮದ ಫಲ, ನಮ್ಮ ಲಾಭ ಎಲ್ಲವನ್ನೂ ಸದ್ದಿಲ್ಲದೆ ತಿಂದು ಹಾಕುತ್ತಿದೆ. ಬನ್ನಿ, ಇವತ್ತು ಆ ಕಾಣದ ಶತ್ರುವಿನ ಕಥೆ ಏನು ಅಂತ ತಿಳಿದುಕೊಳ್ಳೋಣ. ಹೌದು, ಅಷ್ಟಕ್ಕೂ ಭೂಮಿ ಕೆಳಗೆ ನಮ್ಮ ಲಾಭಕ್ಕೆ ಹೀಗೆ ಕನ್ನ ಹಾಕುತ್ತಿರುವುದು ಯಾವುದು? ಆ ಕಳ್ಳನನ್ನು ನಾವು ಮೊದಲು ಗುರುತಿಸಬೇಕು. ಆಗ ಮಾತ್ರವೇ ಮುಂದಿನ ದಾರಿ ಸಿಗೋದು. ಆ ಶತ್ರು ಬೇರೆ ಯಾರೂ ಅಲ್ಲ, ಇದೇ ಬೇರುಹುಳ. ಸಾಮಾನ್ಯವಾಗಿ ದುಂಬಿಗಳ ಮರಿ ಇದು. ನೋಡಕ್ಕೆ ಮೃದುವಾಗಿ ಇಂಗ್ಲಿಷ್ ಅಕ್ಷರ ಸಿ ಥರ ಬಗ್ಗಿಕೊಂಡಿರುತ್ತೆ. ಇದರ ಇಡೀ ಜೀವನವೇ ಮಣ್ಣಿನ ಕೆಳಗೆ ನಮ್ಮ ಬೆಳೆಯ ಬೇರುಗಳನ್ನೇ ತಿಂತ ಸಾಗುತ್ತೆ. ಹೌದು, ಅದಕ್ಕೆ ಇದು ಕಬ್ಬಿಗೆ ದೊಡ್ಡ ಕಂಟಕ. ಯಾಕಂದ್ರೆ ಇದು ನೇರವಾಗಿ ಕಬ್ಬಿನ ಜೀವನಾಡಿಯಾದ ಬೇರುಗಳನ್ನೇ ತಿನ್ನುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಗಿಡಗಳಿಗೆ ಶಕ್ತಿ ಸಿಗಲ್ಲ, ಎಲೆಗಳು ಹಳದಿಯಾಗಿ ಒಣಗಲಿಕ್ಕೆ ಶುರುವಾಗುತ್ತೆ, ಗಿಡ ಸರಿಯಾಗಿ ಬೆಳೆಯಲ್ಲ, ಪಕ್ಕಕೊಂದುಗಳ ಸಂಖ್ಯೆನೂ ಕಡಿಮೆ ಆಗುತ್ತೆ. ಕೊನೆಗೆ ನಮ್ಮ ಇಳುವರಿ ಮತ್ತು ಕಬ್ಬಿನಲ್ಲಿರೋ ಸಕ್ಕರೆ ಅಂಶ ಎರಡೂ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗ್ಬಿಡುತ್ತೆ. ಹಾಗಾದ್ರೆ ಈ ಶತ್ರುವನ್ನು ಸೋಲ್ಸೋದು ಹೇಗೆ? ಮೊದಲು ನಾವು ಅದರ ಆಟದ ಪ್ಲಾನ್ ಅಂದ್ರೆ ಅದರ ಜೀವನ ಚಕ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದರ ವೀಕ್ನೆಸ್ ಎಲ್ಲಿದೆ ಅಂತ ತಿಳ್ಕೋಬೇಕು. ಖಂಡಿತ. ಬೇರುಹುಳದ ಜೀವನದಲ್ಲಿ ಮುಖ್ಯವಾಗಿ 4 ಹಂತಗಳಿವೆ. ಮೊದಲನೇದು ಮೊಟ್ಟೆ. ಇದನ್ನು ದುಂಬಿಗಳು ಮಣ್ಣಲ್ಲಿಡ್ತವೆ. ಎರಡನೇದು ಲಾರ್ವಾ, ಅಂದ್ರೆ ಇದೇ ನಮ್ಮ ಬೇರುಹುಳ. ಬೆಳೆಗಳಿಗೆ ಅತಿ ಹೆಚ್ಚು ಹಾನಿ ಮಾಡೋದೇ ಈ ಹಂತದಲ್ಲಿ. ಮೂರನೇದು ಕೋಶಾವಸ್ಥೆ, ಅಂದ್ರೆ ಪ್ಯೂಪ. ಈ ಹಂತದಲ್ಲಿ ಅದು ಮಣ್ಣಿನಲ್ಲೇ ತನ್ನ ರೂಪ ಬದಲಾಯಿಸ್ಕೊಡುತ್ತೆ. ಕೊನೆಗೆ 4ನೇ ಹಂತದಲ್ಲಿ ವಯಸ್ಕ ದುಂಬಿಯಾಗಿ ಹೊರಗೆ ಬಂದು ಮತ್ತೆ ಮೊಟ್ಟೆ ಇಟ್ಟು ಈ ಸೈಕಲನ್ನು ಮುಂದುವರಿಸುತ್ತೆ. ಇಲ್ಲಿ ನಾವು ನೆನಪಿಡಬೇಕಾದ ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ 4 ಹಂತಗಳಲ್ಲಿ ಲಾರ್ವಾ ಅಥವಾ ಬೇರುಹುಳದ ಹಂತವೇ ಅತ್ಯಂತ ಅಪಾಯಕಾರಿ. ನಮ್ಮ ಬೆಳೆಗೆ ಅತಿ ಹೆಚ್ಚು ನಷ್ಟ ಆಗೋದೇ ಈ ಹಂತದಲ್ಲಿ. ಇದೇ ನಮ್ಮ ಟಾರ್ಗೆಟ್ ಆಗಿರಬೇಕು. ಸರಿ, ಈ ಹುಳದ ಜೀವನ ಚಕ್ರ ಗೊತ್ತಾಯಿತು. ಇದನ್ನು ನಮ್ಮ ರೈತರು ತಮ್ಮ ಕೃಷಿ ಕೆಲಸಗಳಲ್ಲಿ ಹೇಗೆ ಬಳಸ್ಕೊಳ್ಬಹುದು? ನಾವು ಇದನ್ನ ನಮ್ಮ ಕೃಷಿ ಕ್ಯಾಲೆಂಡರ್ಗೆ ಹೊಂದಿಸಿ ನೋಡಿದ್ರೆ ಹುಳಗಳ ದಾಳಿಯ ಸಮಯವನ್ನು ನಿಖರವಾಗಿ ಗುರುತಿಸಬಹುದು. ಹೌದು, ಸಾಮಾನ್ಯವಾಗಿ ನೋಡಿ, ಮಳೆಗಾಲ ಬರೋಕ್ ಮುಂಚೆ ದುಂಬಿಗಳು ಹೊರಬಂದು ಮೊಟ್ಟೆ ಇಡೋಕೆ ಶುರು ಮಾಡ್ತವೆ. ಮಳೆಗಾಲ ಶುರುವಾದ ತಕ್ಷಣ ಮೊಟ್ಟೆ ಒಡೆದು ಮರಿ ಹುಳಗಳು ನಮ್ಮ ಕಬ್ಬಿನ ಬೇರುಗಳ ಮೇಲೆ ದಾಳಿ ಶುರು ಮಾಡ್ತವೆ. ಮಳೆಗಾಲದ ನಂತರದ ಸಮಯದಲ್ಲಂತೂ ಇವುಗಳ ಹಾವಳಿ ತಾರಕಕ್ಕೇರುತ್ತೆ. ಆಮೇಲೆ ಚಳಿಗಾಲದಲ್ಲಿ ಇವು ಮತ್ತೆ ಮಣ್ಣಿನ ಆಳಕ್ಕೆ ಇಳಿದು ಬಿಡ್ತವೆ. ಈ ಹುಳಗಳು ಭೂಮಿ ಒಳಗಿರೋದ್ರಿಂದ ನಮ್ಮ ಗದ್ದೆಯಲ್ಲಿ ಇವುಗಳ ದಾಳಿ ಆಗಿದೆ ಅಂತ ಪತ್ತೆ ಹಚ್ಚೋದು ಹೇಗೆ? ಅದಕ್ಕೆ ಕೆಲವು ಸೂಚನೆಗಳಿವೆ, ಅವುಗಳನ್ನು ನೋಡೋಣ. ನಿಜ, ಇದೇ ಅಲ್ವಾ ದೊಡ್ಡ ಸವಾಲು. ನಮ್ಮ ಕಣ್ಣಿಗೆ ಕಾಣದ ಹಾಗೆ ಮಣ್ಣಿನ ಕೆಳಗೆ ಇಡೀ ಬೆಳೆಯನ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ನಾವು ನಮ್ಮ ಹೊಲವನ್ನ ಆಗಾಗ ಗಮನಿಸ್ತಾ ಇರಲೇಬೇಕು. ನಮ್ಮ ಗದ್ದೆಯಲ್ಲಿ ಗಮನಿಸಬೇಕಾದ ಕೆಲವು ಎಚ್ಚರಿಕೆಯ ಸೂಚನೆಗಳು ಅಂದರೆ, ಹೊಲದಲ್ಲಿ ಅಲ್ಲಲ್ಲಿ ಬೆಳೆ ಒಣಗಿದ ಹಾಗೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿದ ಹಾಗೆ ಕಾಣೋದು. ಕಬ್ಬಿನ ಗಿಡವನ್ನು ಸ್ವಲ್ಪ ಹಿಡಿದು ಎಳೆದರೂ ಸಾಕು, ಅದು ಸುಲಭವಾಗಿ ಬೇರು ಸಮೇತ ಕಿತ್ತು ಬರೋದು. ಎಷ್ಟೇ ನೀರು ಗೊಬ್ಬರ ಹಾಕಿದರೂ ಗಿಡ ಸರಿಯಾಗಿ ಬೆಳೆಯದೇ ಇರೋದು. ಮತ್ತು ಮುಖ್ಯವಾಗಿ ಮಣ್ಣನ್ನು ಸ್ವಲ್ಪ ಅಗದು ನೋಡಿದಾಗ ಆ ಬಿಳಿ ಬಣ್ಣದ ಸಿ ಆಕಾರದ ಹುಳುಗಳು ಕಂಡೇ ಕಾಣಿಸ್ತವೆ. ಇಲ್ಲಿ ಒಂದು ಸಣ್ಣ ಲೆಕ್ಕ ಇದೆ. ನಾವು ಮಣ್ಣು ಪರೀಕ್ಷೆ ಮಾಡುವಾಗ ಒಂದು ಚದರ ಅಡಿ ಜಾಗದಲ್ಲಿ 5ರಿಂದ 10 ಬೇರುಹುಳಗಳು ಕಾಣಿಸ್ಕೊಂಡ್ರೆ ತಕ್ಷಣ ನಾವು ಎಚ್ಚೆತ್ಕೊಂಡು ನಿಯಂತ್ರಣ ಕ್ರಮಗಳನ್ನು ಶುರು ಮಾಡಬೇಕು ಅಂತ ಅರ್ಥ. ಇದಕ್ಕಿಂತ ಜಾಸ್ತಿ ಆದರೆ ನಷ್ಟ ಖಚಿತ. ಈ ಎಲ್ಲ ನಿಯಂತ್ರಣ ಕ್ರಮಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂದರೆ ಸಮಯ. ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಖಂಡಿತ. ಯಾಕೆಂದ್ರೆ ನಾವು ಆರಂಭದಲ್ಲೇ ಎಚ್ಚೆತ್ಕೊಂಡ್ರೆ, ಅಂದ್ರೆ ಮೊಟ್ಟೆಯಿಂದ ಆಗತಾನೇ ಹೊರಬಂದ ಸಣ್ಣ ಹುಳಗಳನ್ನು ಸುಲಭವಾಗಿ ಸಾಯಿಸಬಹುದು. ಇದು ತುಂಬಾನೇ ಪರಿಣಾಮಕಾರಿ. ಆದರೆ ನಾವು ತಡ ಮಾಡಿದ್ರೆ ಆ ಹುಳಗಳು ದೊಡ್ಡದಾಗಿ ಬಲವಾಗಿ ಬೆಳೆದಿರ್ತವೆ. ಆಗ ಅವುಗಳನ್ನು ನಿಯಂತ್ರಿಸೋದು ತುಂಬ ಕಷ್ಟ. ಅಷ್ಟರಲ್ಲಾಗಲೇ ನಮ್ಮ ಬೆಳೆಗೆ ಆಗಬಾರ್ದ ನಷ್ಟ ಆಗಿ ಹೋಗಿರುತ್ತೆ. ಹಾಗಾದ್ರೆ ಇದನ್ನೆಲ್ಲ ತಡೆಯೋಕೆ ಇರುವ ಅತ್ಯುತ್ತಮ ಉಪಾಯ ಯಾವುದು? ಅದಕ್ಕಿರೋ ಒಂದೇ ಉತ್ತರ, ನಿರಂತರವಾಗಿ ನಮ್ಮ ಗದ್ದೆಯನ್ನ ಪರಿಶೀಲಿಸ್ತಾ ಇರೋದು. ಕೊನೆಯದಾಗಿ ಒಂದು ಮಾತು ನೆನ್ಪಿಟ್ಕೊಳ್ಳಿ. ಶತ್ರುವಿನ ಆಟದ ಯೋಜನೆಯನ್ನು, ಅಂದ್ರೆ ಅದರ ಜೀವನ ಚಕ್ರವನ್ನು ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಅದನ್ನು ನಿಯಂತ್ರಿಸುವ ಮಾಸ್ಟರ್ ಕೀ ನಮ್ಮ ಕೈಗೆ ಸಿಕ್ಕ ಹಾಗೆ. ಹಾಗಾಗಿ ಈ ಪ್ರಶ್ನೆಯನ್ನು ನಾವೇ ಕೇಳ್ಕೊಳ್ಬೇಕು. ಮುಂದಿನ ಬೇರುಹುಳದ ಹಾವಳಿಗೆ ನಮ್ಮ ಹೊಲ ಸಿದ್ಧವಾಗಿದೆಯಾ? ಈ ಮಾಹಿತಿಯನ್ನು ಬಳಸಿ ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳುವುದು ನಿಜವಾದ ಜಾಣತನ.